ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ಒಳ್ಳೆ ಟಿಪ್ಸ್ನ ತಂದಿದ್ದೀನಿ. ಅದೇನು ಅಂದರೆ ಭಾಗ್ಯೋದಯವನ್ನು ತರುವ ಒಂದು ಮಂತ್ರವನ್ನು ಇಲ್ಲಿ ಪರಿಚಯ ಮಾಡಿಕೊಡ್ತೀನಿ. ಜೊತೆಗೆ ವ್ಯೂವರ್ ಒಂದಿಬ್ಬರು ನನಗೆ ಕಾಮೆಂಟ್ ಮಾಡಿದ್ರು ಭಾಗ್ಯೋದಯದ ತರುವಂಥ ಮಂತ್ರದ ಬಗ್ಗೆ ಪರಿಚಯ ಮಾಡಿಕೊಡಿ ಅಂತ. ಅವರು ಒಂದು ಡೌಟ್ಗೂ ಈ ಒಂದು ಟಿಪ್ ಯೂಸ್ ಆಗುತ್ತೆ. ಜೊತೆಗೆ ಈ ಒಂದು ಸಮಸ್ಯೆಗಳು ಯಾರೆಲ್ಲ ಫೇಸ್ ಮಾಡ್ತಿದ್ದಾರೋ ಅವರ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೂ ಇವತ್ತಿನ ಒಂದು ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಜೊತೆಗೆ ಮನೆಯಲ್ಲಿ ಕಿರುಕುಳ ಅಂದರೆ ಜಗಳಗಳು ದಿನನಿತ್ಯ ಜಗಳ ಆಗ್ತಾ ಇರುತ್ತೆ. ವ್ಯೂವರ್ ಒಬ್ಬರು ಕಾಮೆಂಟ್ ಮಾಡಿದರು, ಅವ್ರು 4 ತಿಂಗಳಾಗಿದೆ ಒಂದು ಮನೆಗೆ ಬಂದು, ಆ ಮನೆಗೆ ಬಂದಾಗಿಂದ ಅವರು ನೆಮ್ಮದಿ ಅನ್ನೋದು ಕಳ್ಕೊಂಡಿದ್ದಾರೆ. ಜೊತೆಗೆ ಮನೆಯಲ್ಲಿ ಗಲಾಟೆಗಳು ಅನ್ನೋದು ನಡೀತಾನೇ ಇದೆ ಅಂತ ಹೇಳಿದ್ದಾರೆ. ಸೊ ಈಗ ನಾನು ಹೇಳ್ತಾ ಇರೋ ಈ ಒಂದು ಭಾಗ್ಯೋದಯ ತರುವ ಮಂತ್ರ ಭಾಗ್ಯೋದಯವನ್ನು ತರಲಿಕ್ಕೆ ನಿಮ್ಮ ನೆಮ್ಮದಿ ಶಾಂತಿಯನ್ನು ಸಮೇತ ತರುತ್ತೆ. ಜೊತೆಗೆ ಕೆಲವೊಂದು ವಾಸ್ತು ಟಿಪ್ಸ್ನೂ ನಾನು ಇಲ್ಲಿ ಹೇಳ್ತೀನಿ. ಅವರ ಒಂದು ಕಿರುಕುಳ ವಾತಾವರಣ ಅವಾಯ್ಡ್ ಮಾಡಲಿಕ್ಕೆ ವಾಸ್ತು ಟಿಪ್ಸ್ನೂ ನಾನು ಇಲ್ಲಿ ಪರಿಚಯ ಮಾಡಿಕೊಡ್ತೀನಿ. ಈಗ ಭಾಗ್ಯೋದಯ ತರುವ ಮಂತ್ರದ ಬಗ್ಗೆ ಹೇಳೋಣ. ಆ ಮಂತ್ರ ಏನು ಅಂದರೆ ಓಂ ಐಂ ಶ್ರೀಂ ಭಾಗ್ಯೋದಯಂ ಕುರು ಕುರು ಶ್ರೀಂ ಐಂ ಫಟ್. ಈ ಮಂತ್ರ ಬಂದು ನಮಗೆ ಅದೃಷ್ಟವನ್ನು ತರುತ್ತದೆ. ಓಕೆ, ನಾವು ನಮ್ಮ ಕಾರ್ಯಕ್ಕೆ ತಕ್ಕಂತೆ ಫಲವನ್ನು ಪಡೆದುಕೊಳ್ಳುತ್ತೇವೆ. ಅಂದರೆ ಈ ಒಂದು ಮಂತ್ರವನ್ನು ಪಠನೆ ಮಾಡೋದ್ರಿಂದ ನಿಮ್ಮದು ಯಾವುದೇ ಒಂದು ಇಚ್ಛೆ ಆದರೂ ಪರವಾಗಿಲ್ಲ, ಆ ಒಂದು ಕಾರ್ಯದಲ್ಲಿ ಯಶಸ್ಸನ್ನು ಕಂಡ್ಕೋಬೋದು, ಅಂದರೆ ಪಡಿತೀರಾ. ಆದರೆ ಕೆಲವೊಮ್ಮೆ ಅದೃಷ್ಟವಂತರಿಗೆ ಕಡಿಮೆ ಕೆಲಸ ಮಾಡಿದರೂ ಅದೃಷ್ಟದಿಂದ ಅವರಿಗೆ ಹೆಚ್ಚಿನ ಲಾಭ ಸಿಗುತ್ತದೆ ಹಾಗೂ ಅವರು ಹಿಡಿದ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ. ನಿಮಗೂ ಕೂಡ ಅದೃಷ್ಟ ನಿಮ್ಮನ್ನು ಬೆಂಬಲಿಸಬೇಕೆಂದುಕೊಂಡರೆ, ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ಸಾಧಿಸಬೇಕೆಂದುಕೊಂಡರೆ ಈ ಮಂತ್ರವನ್ನು ಪಠಿಸಬೇಕು. ಈ ಮಂತ್ರವನ್ನು ನೀವು ಪಠಿಸುವುದರಿಂದ ಎಲ್ಲ ರೀತಿಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತೀರಿ. ಸಂಪತ್ತು, ಸಂತೋಷ ಮತ್ತು ಸಮೃದ್ಧಿ ನಿಮ್ಮೊಂದಿಗೆ ಪ್ರಾರಂಭಿಸುತ್ತದೆ. ಇಂತಹ ದೋಷಗಳು ದೂರವಾಗುವುದು ಈ ಮಂತ್ರದ ಪಠಣವು ನಿಮ್ಮ ಸ್ಥಗಿತಗೊಂಡ ಅದೃಷ್ಟವನ್ನು ಕಾರ್ಯರೂಪಕ್ಕೆ ತರುತ್ತದೆ. ಇದಂತೂ ಅತ್ಯಂತ ಪರಿಣಾಮಕಾರಿ ಮಂತ್ರವಾಗಿದ್ದು, ಈ ಒಂದು ಸಣ್ಣ ಒಂದು ಲೈನ್ ಇರೋ ಮಂತ್ರನೇ ನಮಗೆ ತುಂಬ ಪರಿಣಾಮಕಾರಿಯಾಗಿ, ಅಂದರೆ ಪ್ರಭಾವ ತುಂಬ ಚೆನ್ನಾಗಿರುತ್ತದೆ. ನೀವು ಪಠನೆ ಮಾಡೋದ್ರಿಂದ ನಿಯಮಾನುಸಾರ ಹಾಗೂ ವಿಧಿವಿಧಾನಗಳ ಪ್ರಕಾರ ಪಠಿಸುವುದರಿಂದ ಮಂತ್ರದ ಸಂಪೂರ್ಣ ಫಲಿತಾಂಶವನ್ನು ಪಡೆದುಕೊಳ್ಳುತ್ತೀರಿ. ಈ ಮಂತ್ರವು ನಿಮ್ಮ ಜಾತಕದಲ್ಲಿನ ಗ್ರಹ ದೋಷವನ್ನು ಮತ್ತು ನಕ್ಷತ್ರಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕೂಡ ದೂರ ಮಾಡಿಕೊಳ್ಳುವಿರಿ. ಮಂತ್ರ ಬಂದು ಇನ್ನೊಂದ್ಸಲಿ ಹೇಳ್ಕೊಳ್ಳೋಣ. ಓಂ ಐಂ ಶ್ರೀಂ ಭಾಗ್ಯೋದಯಂ ಕುರು ಕುರು ಶ್ರೀಂ ಐಂ ಫಟ್. ಈ ಮಂತ್ರವನ್ನು ಎಷ್ಟು ಬಾರಿ ಜಪಿಸಿದ್ರೆ ನಮಗೆ ಒಳ್ಳೆಯದಾಗುತ್ತೆ? ಈ ಮಂತ್ರ ಬಂದು ನಾವು ಪ್ರತಿದಿನ ನೀವು ಯಾವಾಗಲೂ ಮಲಗುವ ಮುನ್ನ ಪಠಿಸಬೇಕು. ಈ ಮಂತ್ರವನ್ನು ಕನಿಷ್ಠ 11 ಬಾರಿ ಪಠಿಸುವುದು ಉತ್ತಮ. ಇದನ್ನು ಹೊರತುಪಡಿಸಿ ನೀವು ನಿಮ್ಮ ಇಚ್ಛೆಗೆ ಅನುಗುಣವಾಗಿ 21 ಬಾರಿ ಆಗಬಹುದು, ಅಥವಾ 51 ಬಾರಿ ಆಗಬಹುದು, ಅಥವಾ 108 ಬಾರಿ ಕೂಡ ಪಠಿಸಬಹುದು. ಮಂತ್ರವನ್ನು ಹೇಗೆ ಪಠಿಸಬೇಕು? ಈ ಭಾಗ್ಯೋದಯ ಮಂತ್ರವನ್ನು ನಿರಂತರವಾಗಿ 21 ದಿನಗಳ ಕಾಲ ಪಠಿಸಬೇಕು. ಈ ಮಂತ್ರವನ್ನು ಪಠಿಸುವ ಮೊದಲು ನಿಮ್ಮ ಕೈಕಾಲುಗಳನ್ನು ತೊಳೆದುಕೊಳ್ಳಿ, ಅಥವಾ ಸ್ನಾನ ಆದರೂ ಮಾಡ್ಕೋಬಹುದು. ನಂತರ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಈ ಮಂತ್ರವನ್ನು ಜಪಿಸಬೇಕು. ಮಂತ್ರವನ್ನು ಜಪಿಸಿದ ನಂತರ ನಿಮ್ಮ 2 ಕೈಗಳನ್ನು ಜೋಡಿಸಿ ದೇವರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ತಿಳಿದು, ಅಂದರೆ ಇಲ್ಲಿ ಕೃತಜ್ಞತೆ ಭಾವವನ್ನು ನಾವು ವ್ಯಕ್ತಪಡಿಸಬೇಕು ಭಗವಂತನಿಗೆ, ಅಥವಾ ನೀವು ಯೂನಿವರ್ಸ್ಗೆ ಕನೆಕ್ಟ್ ಆಗಿದ್ದರೆ ಯೂನಿವರ್ಸ್ಗಾದರೂ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಹತ್ರ ಏನು ಹೊಂದಿದೆವೋ ಇದನ್ನೆಲ್ಲ ನಾನು ಹೊಂದಿರೋದಕ್ಕೆ ಥ್ಯಾಂಕ್ಸ್ ಅಂತ ನೀವು ಇಲ್ಲಿ ದೇವ್ರಿಗಾದರೂ ಹೇಳ್ಕೋಬೋದು, ಯೂನಿವರ್ಸ್ಗೆ ಬೇಕಿದ್ದರೂ ಇಲ್ಲಿ ಕನೆಕ್ಟ್ ಆಗ್ಬೋದು. ತಿಳಿದು ಅಥವಾ ತಿಳಿಯದೆಯೇ ಮಾಡಿದ ತಪ್ಪುಗಳೆಲ್ಲ ಕ್ಷಮೆಯನ್ನು ಕೋರಿ, ಅಂದರೆ ನಾವು ಅಲ್ಲಿ ದೇವ್ರ ಹತ್ರ ಬೇಡ್ಕೊಬೇಕು, ನಾವು ಮಾಡಿರೋ ತಪ್ಪುಗಳಿಗೆ ಕ್ಷಮೆ ಇರಲಿ ದೇವರೇ ಅಂತ ಪ್ರಾರ್ಥನೆ ಮಾಡಿಕೊಂಡು. ಈ ಮಂತ್ರ ಶಕ್ತಿಶಾಲಿ ಹಾಗೂ ಪರಿಣಾಮಕಾರಿ ಮಂತ್ರವಾಗಿದ್ದು, ಹೀಗಾಗಿ ಈ ಮಂತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯ ಅದೃಷ್ಟ ಮತ್ತು ಭಾಗ್ಯವು ಬೆಳಗಲು ಪ್ರಾರಂಭಿಸುತ್ತದೆ ಹಾಗೂ ಆತನ ಜೀವನದಲ್ಲಿ ಸಂತೋಷ ಯಾವಾಗಲೂ ತುಂಬಿಕೊಂಡಿರುತ್ತದೆ. ಹಾಗಾಗಿ ಈ ಮಂತ್ರವು ನಿಮ್ಮ ಬಳಿ ಎಷ್ಟು ಸಾಧ್ಯವೋ ಅಷ್ಟು ಬಾರಿ ಪಠಿಸಲು ಪ್ರಾರಂಭಿಸಿ. ಕನಿಷ್ಠ 21 ದಿನ ಹೇಳ್ಕೋಬೇಕು. ಪ್ರತಿದಿನ ರಾತ್ರಿ ಮಲಗೋಕ್ಕಿಂತ ಮೊದಲು 11 ಬಾರಿ ಈ ಮಂತ್ರವನ್ನು ಪಠನೆ ಮಾಡಬೇಕು. ಮಂತ್ರವನ್ನು ಇನ್ನೊಂದು ಸಲ ಬೇಕಾದ್ರೆ ನಾನು ಇಲ್ಲಿ ಹೇಳ್ತೀನಿ. ಓಂ ಐಂ ಶ್ರೀಂ ಭಾಗ್ಯೋದಯಂ ಕುರು ಕುರು ಶ್ರೀಂ ಐಂ ಫಟ್. ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಏನೇ ಡೌಟ್ ಬಂದರೂ ಆ ಮಂತ್ರವನ್ನು ಬೇಕಿದ್ದರೂ ನೀವು ನೋಡ್ಕೊಳ್ಳಿ, ಬರ್ಕೊಳ್ಳಿ ಒಂದು ಕಡೆ. ಅದೇ ರೀತಿ ಹೇಳೋಕ್ಕೆ ಟ್ರೈ ಮಾಡಿ.
ಓಕೆ, ನಿಮ್ಮ ಒಂದು ಅದೃಷ್ಟವನ್ನು ತಗೋಬೋದು, ಜೊತೆಗೆ ಶಾಂತಿ ನೆಮ್ಮದಿ ವಾತಾವರಣವನ್ನು ನೀವು ಸೃಷ್ಟಿ ಮಾಡ್ಕೋಬೋದು ಈ ಮಂತ್ರವನ್ನು ಪಠನೆ ಮಾಡೋದ್ರಿಂದ. ಭಾಗ್ಯೋದಯ ತರುವ ಮಂತ್ರ ಇದು. ಜೊತೆಗೆ ಇಲ್ಲಿ ನಾನು ನಿಮಗೆ ಮತ್ತಷ್ಟು ಟಿಪ್ಸ್ನ ಹೇಳ್ತಿದ್ದೀನಿ, ಅಂದರೆ ಕೊನೆಯವರೆಗೂ ನೋಡಿ, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಯಾಕಂದರೆ ಮನೆಯಲ್ಲಿ ಕಿರುಕುಳಗಳು ಬರೋದು ಮನೆಯಲ್ಲಿ ವಾಸ್ತು ಪ್ರಕಾರನೂ ನಮಗೆ ಕೆಲವೊಮ್ಮೆ ಉಂಟಾಗಬಹುದು. ಹಾಗಾಗಿ ಹೊಸ ಮನೆಗೆ ಹೋಗೋರಾಗ್ಬೋದು, ಇರೋ ಮನೆಯಲ್ಲಿ ಅರೇಂಜ್ ಮಾಡ್ಕೊಳೋರಾಗ್ಬೋದು, ಯಾವ ರೀತಿ ಇರಬೇಕು ಅನ್ನೋದು ಕೆಲವೊಂದು ಟಿಪ್ಸ್ ನಾನಿಲ್ಲಿ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಮನೆಗಾಗಿ ಟಾಪ್ 10 ವಾಸ್ತು ಸಲಹೆಗಳನ್ನ ನಾನು ನಿಮ್ಮ ಮುಂದೆ ಇವಾಗ ತರ್ತಿದ್ದೀನಿ. ಸಾಮರಸ್ಯ ಜೀವನಕ್ಕೆ ಸಂಪೂರ್ಣ ಮಾರ್ಗದರ್ಶಿ ಮನೆಗಾಗಿ ವಾಸ್ತು ಸಲಹೆಗಳು. ಮನೆಗಾಗಿ ವಾಸ್ತು ಸಲಹೆಗಳನ್ನು ನೀವು ಹುಡುಕ್ತಾ ಇದ್ದರೆ ಖಂಡಿತ ಈ ಒಂದು ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗುತ್ತೆ. ವಾಸ್ತುಶಾಸ್ತ್ರ, ವಾಸ್ತುಶಿಲ್ಪ ಮತ್ತು ವಿನ್ಯಾಸದ ಪ್ರಾಚೀನ ಭಾರತೀಯ ವಿಜ್ಞಾನ ಶಾಂತಿಯುತ ಮತ್ತು ಸಮೃದ್ಧ ವಾಸಸ್ಥಳವನ್ನು ರಚಿಸಲು ಪ್ರಬಲ ಮಾರ್ಗದರ್ಶನವನ್ನು ನೀಡುತ್ತಿದ್ದೀವಿ. ಈಗ ಈ ಮಾರ್ಗದರ್ಶಿಯಲ್ಲಿ ನಿಮ್ಮ ಮನೆಯನ್ನು ಧನಾತ್ಮಕ ಶಕ್ತಿ ಮತ್ತು ಅದೃಷ್ಟದ ಅಭಯಾರಣ್ಯವನ್ನಾಗಿ ಪರಿವರ್ತಿಸುವ ಹೊಸ ಮನೆಗೆ ಅಗತ್ಯವಾದ ವಾಸ್ತು ಸಲಹೆಗಳನ್ನು ನಾವು ಇಲ್ಲಿ ಕೊಡ್ತಾ ಇದ್ದೀನಿ. ಇದು ಹೊಸ ಮನೆ ಅಂದ ತಕ್ಷಣ ಮತ್ತೆ ಮೇಡಮ್ ನಾವು ಇರೋ ಮನೆಗೆ ಇದು ವರ್ತನೆ ಆಗೋದಿಲ್ವಾ ಅನ್ನೋ ಡೌಟ್ನ ರೈಸ್ ಮಾಡಬೇಡಿ. ನೀವಿರೋ ಮನೆಗೆ ಸಹ ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡ್ಬೋದು. ನಿಮಗೆ ಚೇಂಜ್ ಮಾಡ್ಕೊಳ್ಳೋಗೆ ಅಲ್ಲಿ ಅನುಕೂಲ ಇದ್ದರೆ ನೀವು ಮಾಡ್ಕೋಬೋದು. ಆದರೆ ಎಲ್ಲಿ ಏನಿರಬೇಕು ಅನ್ನೋದನ್ನು ಪರಿಚಯ ಮಾಡಿಕೊಡ್ತೀನಿ. ಸೊ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿ 10 ವಾಸ್ತು ಟಿಪ್ಸ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಮನೆಗಾಗಿ ವಾಸ್ತುಶಾಸ್ತ್ರದ ಸಲಹೆಗಳನ್ನು ಅರ್ಥ ಮಾಡಿಕೊಳ್ಳುವುದು. ಮನೆಗಾಗಿ ನಿರ್ದಿಷ್ಟ ವಾಸ್ತು ಸಲಹೆಗಳಿಗೆ ಧುಮುಕುವ ಮೊದಲು ಈ ಪ್ರಾಚೀನ ವಿಜ್ಞಾನವು ಏಕೆ ನಮಗಿಲ್ಲಿ ಮುಖ್ಯವಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ವಾಸ್ತುಶಾಸ್ತ್ರವು ನಿಮ್ಮ ವಾಸಸ್ಥಳದಲ್ಲಿ ಸಾಮರಸ್ಯವನ್ನು ಸೃಷ್ಟಿಸಲು 5 ಅಂಶಗಳನ್ನು, ಅಂದರೆ ಭೂಮಿ, ನೀರು, ಬೆಂಕಿ, ಗಾಳಿ ಮತ್ತು ಬಾಹ್ಯಾಕಾಶವನ್ನು ಅಂದರೆ ಸಮತೋಲನಗೊಳಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಈ ಮನೆ ವಾಸ್ತು ತತ್ವಗಳನ್ನು ಸರಿಯಾಗಿ ಅನ್ವಯಿಸಿದಾಗ ಸಂಪತ್ತು, ಆರೋಗ್ಯ ಮತ್ತು ಸಂತೋಷವನ್ನು ಸುಧಾರಿಸಬಹುದು. ಹೌದಲ್ವೇ? ಎಲ್ಲ ಕರೆಕ್ಟಾಗಿದ್ದರೆ ನಮಗೆ ವಾತಾವರಣ ಚೆನ್ನಾಗಿದೆ ಅಂತಲೇ ಹೇಳಕ್ಕಾಗ್ಬೋದು. ನಿಮ್ಮ ಮನೆಯ ವಿವಿಧ ಪ್ರದೇಶಗಳಿಗೆ ಅಗತ್ಯವಾದ ವಾಸ್ತು ಸಲಹೆಗಳು ಈಗ 1 by 1 ಹೇಳ್ತಿದ್ದೀನಿ ನೋಡಿ. ಗೃಹ ಪ್ರವೇಶಕ್ಕೆ ವಾಸ್ತು ಅಂದರೆ ನೀವು ಹೊಸ ಮನೆಗೆ ಹೋಗಬೇಕಂದ್ರೆ ನಿಮ್ಮ ಮನೆಯ ಪ್ರವೇಶ ದ್ವಾರವು ಧನಾತ್ಮಕ ಶಕ್ತಿಯ ಹೆಬ್ಬಾಗಿಲು. ಮನೆ ಪ್ರವೇಶಕ್ಕಾಗಿ ವಾಸ್ತು ಸಲಹೆಗಳ ಪ್ರಕಾರ ಉತ್ತರ ಅಥವಾ ಪೂರ್ವ ದಿಕ್ಕಿನ ಮುಖ್ಯ ಬಾಗಿಲುಗಳನ್ನು ಆರಿಸಿ. ಅಂದರೆ ನಾವು ಉತ್ತರ ಬಾಗಿಲನ್ನಾದರೂ ಚೂಸ್ ಮಾಡ್ಕೊಬೇಕು, ಅಂದರೆ ಇಲ್ಲ ಪೂರ್ವಕ್ಕಿರೋ ಒಂದು ಫೇಸಿಂಗ್ ಬಾಗಿಲನ್ನಾದರೂ ನೀವು ಆಯ್ಕೆ ಮಾಡ್ಕೊಬೇಕು. ಆ ಥರ ಮನೆಗಳು, ಈಗ ಬಾಡಿಗೆ ಮನೆಗಳಾಗೋರು ಆಗ್ಬೋದು, ಆ ಥರ ಬಾಗಿಲಿರೋದನ್ನು ನೀವು ಚೂಸ್ ಮಾಡಿಕೊಂಡ್ರೆ ನಿಮ್ಮ ಒಂದು ಒಂದು ಜೀವನ ವಿಧಾನ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಪ್ರವೇಶ ದ್ವಾರವನ್ನು ಚೆನ್ನಾಗಿ ಬೆಳಗಿಸಿ ಮತ್ತು ಗೊಂದಲವಿಲ್ಲದೆ ಇರಿಸಿ. ಬಿದಿರು ಅಥವಾ ಮನಿ ಪ್ಲಾಂಟ್ನಂತಹ ಅದೃಷ್ಟದ ಸಸ್ಯಗಳನ್ನು ಸೇರಿಸಿ. ಅಂದರೆ ಇಂಡೋರ್ ಪ್ಲಾಂಟ್ಸ್ನ ನೀವಿಲ್ಲಿ ಏರ್ಪಾಟ್ ಮಾಡ್ಕೊಬೇಕು. ನಾವು ಇದಕ್ಕೆ ಮೊದಲೇ ವಿಡಿಯೋನಲ್ಲಿ ನಾನು ಪರಿಚಯ ಮಾಡಿಕೊಟ್ಟಿದ್ದೀನಿ. ಈ ಒಂದು ಇಂಡೋರ್ ಪ್ಲಾಂಟ್ಸು, ಅದರಲ್ಲಿ ಮನಿ ಪ್ಲಾಂಟು ಮತ್ತು ವಾಸ್ತು ಗಿಡ ಅಂತ ಹೇಳಿದ್ದೀನಿ. ಇವೆರಡನ್ನ ಎಂಟ್ರೆನ್ಸ್ ಡೋರ್ ಹತ್ರ ನೀವು ಇಡಲಿಕ್ಕೆ ಅವಕಾಶ ಮಾಡ್ಕೊಬೇಕು. ಸ್ವಚ್ಛ ಮತ್ತು ಸ್ವಾಗತಾರ್ಹ ದ್ವಾರವನ್ನು ನಿರ್ವಹಿಸಿ. ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿರಬೇಕು ಆ ಒಂದು ಡೋರ್ ಅನ್ನೋದು. ಕಳೆ ಅಂಶ ತುಂಬಿರಬೇಕು. ಲಕ್ಷ್ಮೀ ಕಟಾಕ್ಷ ಅಲ್ಲೇ ನಮ್ಗೆ ಆ ಬಾಗಿಲಲ್ಲೇ ಕಂಡು ಬರಬೇಕು. ಯಾರೇ ಒಬ್ಬರು ಬಾಗಿಲ ಹತ್ರ ಬಂದ್ರೂ ನಮ್ಮ ಕೆಲಸ ಅಲ್ಲಿಗೆ ಆಗಿದೆ ಅಂದ್ಕೊಂಡು ಬರಬೇಕು ನಮ್ಮ ಮನೆ ಒಳಗಡೆ ಬರೋರು. ಹಾಗಾಗಿ ಲಕ್ಷ್ಮಿಗೂ ಸಹ ನಮ್ಮ ಡೋರ್ನ ನೋಡಿದ ತಕ್ಷಣ ಇಷ್ಟ ಆಗಬೇಕು. ಅಷ್ಟು ಅಚ್ಚುಕಟ್ಟಾಗಿ ಇಟ್ಕೊಂಡಿರಬೇಕು, ಅಲಂಕೃತವಾಗಿರಬೇಕು. ಜೊತೆಗೆ ವೆಲ್ಕಮ್ ಮ್ಯಾಟ್ನ ಒಂದು ಅರೇಂಜ್ ಮಾಡ್ಕೊಳ್ಳಿ. ಅದು ಮನೆ ಆಗ್ಬೋದು, ಆಫೀಸ್ ಆಗ್ಬೋದು, ವೆಲ್ಕಮ್ ಅಂತ ಇರೋ ಒಂದು ಮ್ಯಾಟ್ನ ನೀವು ಹಾಕೋದ್ರಿಂದ ತುಂಬ ಒಳ್ಳೆಯದು. ಮತ್ತು ಈಗ ಲಿವಿಂಗ್ ರೂಮ್ಗೆ ಬರೋಣ. ಲಿವಿಂಗ್ ರೂಮ್ ವಾಸ್ತು ಮಾರ್ಗಸೂಚಿಗಳು. ಲಿವಿಂಗ್ ರೂಮ್ ಅಲ್ಲಿ ಕುಟುಂಬ ಬಂಧವು ಸಂಭವಿಸುತ್ತದೆ. ಅಂದರೆ ನಾವೇನೊಂದು ಚರ್ಚೆ ಮಾಡೋದು ಲಿವಿಂಗ್ ರೂಮಲ್ಲಿ. ಲಿವಿಂಗ್ ರೂಮ್ಗೆ ಸರಿಯಾದ ವಾಸ್ತು ಅಗತ್ಯವಿದೆ ಅಲ್ವಾ? ಯಾವ ವಸ್ತು ಎಲ್ಲಿ ಅರೇಂಜ್ ಮಾಡಬೇಕೋ ಅದನ್ನು ಅಲ್ಲೇ ಇಡೋದ್ರಿಂದ ನಮಗೆ ನೆಮ್ಮದಿ ಇರುತ್ತೆ. ನಾವೇನು ಮಾತಾಡಬೇಕು ಅದನ್ನು ನೀಟಾಗಿ ಮಾತಾಡ್ಲಿಕ್ಕಾಗುತ್ತೆ. ಉತ್ತರ, ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಏನಿರಬೇಕು, ಈ ಲಿವಿಂಗ್ ರೂಮ್ ಅನ್ನೋದು ಇರಬೇಕು. ಆಗ್ನೇಯ ಮೂಲೆಯಲ್ಲಿ TV ಘಟಕವನ್ನು ಇರಿಸಿ. ಅಂದರೆ ಈ ಲಿವಿಂಗ್ ರೂಮಲ್ಲಿ ಆಗ್ನೇಯಕ್ಕೆ ನಾವು ಪಶ್ಚಿಮ ಅಥವಾ ದಕ್ಷಿಣ ಗೋಡೆಗಳ ವಿರುದ್ಧ ಸೋಫಾ ಸೆಟ್ಗಳನ್ನು ಸ್ಥಾಪಿಸಿ. ಧನಾತ್ಮಕ ಶಕ್ತಿಗಾಗಿ
ತಿಳಿ ನೀಲಿ ಅಥವಾ ಹಳದಿ ಬಣ್ಣಗಳನ್ನು ಬಳಸಿ. ಲೈಟ್ ಬ್ಲೂ ಕಲರ್ ಅಥವಾ ಯೆಲ್ಲೋ ಕಲರ್ನ ನಾವು ಇಲ್ಲಿ ಒಂದು ಲಿವಿಂಗ್ ರೂಮ್ಗೆ ಅರೇಂಜ್ ಮಾಡ್ಕೊಬೇಕು. ಅದು ಅಟ್ರ್ಯಾಕ್ಟಿವ್ ಆಗಿರುತ್ತೆ. ಬಂದಿರೋ ಒಂದು ಕೆಲಸ ಅನ್ನೋದು ನಮಗೆ ಸಕಾರಾತ್ಮಕವಾಗಿ ಈಡೇರುತ್ತೆ. ಅಲ್ಲಿ ಏನೇ ಒಂದು ಚರ್ಚೆ ನಡೆದ್ರೂ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಿಮ್ಮ ಕುಟುಂಬದ ಯೋಗಕ್ಷೇಮ ಅಡೆಗಾಗಿ ಈ ವಾಸ್ತು ಸಲಹೆಗಳನ್ನು ಅನುಸರಿಸಬೇಕು ನೀವು. ಯಾಕಂದರೆ ಈ ನಾವು ಅಡಿಪಾಯ ಅಂತೀವಲ್ಲ, ಅದನ್ನು ಏನಿದೆ ನಮ್ಮ ವಾಸ್ತು ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಮನೆಯಲ್ಲಿ ಯಾವ ರೀತಿ ನಾವು ಅದನ್ನು ಅಳವಡಿಸ್ಕೊಂಡಿದ್ದೀವೋ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಆಗ್ನೇಯವು ಅಡುಗೆ ಮನೆಗೆ ಸೂಕ್ತವಾದ ದಿಕ್ಕು. ಆಗ್ನೇಯ ಮೂಲೆಯಲ್ಲಿ ಒಲೆ ಇರಿಸಿ, ಅಲ್ಲಿ ಒಲೆ ಇಡಬೇಕು ಅಲ್ವಾ. ನೈಋತ್ಯ ಪ್ರದೇಶಗಳಲ್ಲಿ ದಿನಸಿಗಳನ್ನು ಸಂಗ್ರಹಿಸಿ ನೀರಿನ ಮೂಲಗಳನ್ನು ಒಲೆಯಿಂದ ದೂರವಿಡಬೇಕು. ಅಂದರೆ ಇಲ್ಲಿ ಅಗ್ನಿಗೆ ಡೆಡ್ಲಿ ಆಪೋಸಿಟ್ ಅಂದರೆ ನೀರಲ್ವಾ. ಯಾಕಂದರೆ ಅದನ್ನು ತುಂಬ ಹತ್ರ ಇಡಬಾರ್ದು ನಾವು. ಹಾಗಾಗಿ ನೀರನ್ನ ತುಂಬ ದೂರನೇ ಇಟ್ಕೊಬೇಕು. ಮತ್ತು ಮಲಗುವ ಕೋಣೆ ವಾಸ್ತು ಸೆಟಪ್ ಯಾವ ರೀತಿ ಇರಬೇಕು ಅನ್ನೋದು ಇಲ್ಲಿ ಹೇಳ್ತೀನಿ. ಮಲಗುವ ಕೋಣೆಗಾಗಿ ಈ ಮನೆಯ ವಾಸ್ತು ಸಲಹೆಗಳೊಂದಿಗೆ ಶಾಂತಿಯುತ ಮಲಗುವ ಸ್ಥಳಗಳನ್ನು ರಚಿಸಿ. ಯಾವಾಗಲೂ ನಮ್ಮ ರೂಮ್ ಅನ್ನೋದು ಕ್ಲೀನಾಗಿರಬೇಕು. ಬಟ್ಟೆ ಬರಿಗಳು ಒಳ್ಳೆ ಸ್ಟೋರ್ ರೂಮ್ ಥರ ಇದ್ದರೆ ಅಲ್ಲಿ ಮಲಗಿದ್ರೂ ನಿದ್ದೆ ಬರೋದಿಲ್ಲ, ನೆಮ್ಮದಿ ಕೆಡುತ್ತೆ. ಮಾಸ್ಟರ್ ಬೆಡ್ರೂಮ್ಗಾಗಿ ನೈಋತ್ಯ ದಿಕ್ಕನ್ನು ಆರಿಸಿ. ಅಂದರೆ ಆ ಮನೆ ಹಿರಿಯರು ಯಾರಿರ್ತಾರೆ ಅವರು ನೈಋತ್ಯ ದಿಕ್ಕಕ್ಕೆ ಅವರ ಒಂದು ಮಾಸ್ಟರ್ ಬೆಡ್ರೂಮು ಇರಬೇಕು. ಪಾಯಿಂಟ್ ಬೆಡ್, ಹೆಡ್ಬೋರ್ಡ್, ದಕ್ಷಿಣ ಅಥವಾ ಪೂರ್ವ ಎಲೆಕ್ಟ್ರಾನಿಕ್ಸ್ ಮತ್ತು ವ್ಯಾಯಾಮ ಉಪಕರಣಗಳನ್ನು ತಪ್ಪಿಸಿ. ಈ ಥರ ಎಲೆಕ್ಟ್ರಾನಿಕ್ ವಸ್ತುಗಳಾಗ್ಬೋದು, ವ್ಯಾಯಾಮ ಉಪಕರಣಗಳನ್ನ ಕೆಲವರು ಬೆಡ್ರೂಮಲ್ಲೇ ಅರೇಂಜ್ ಮಾಡ್ಕೊಂಡಿರ್ತಾರೆ. ಅದನ್ನೆಲ್ಲ ಅಲ್ಲಿ ಇಡಬಾರ್ದು. ಮೃದುವಾದ ಹಿತವಾದ ಬಣ್ಣದ ಯೋಜನೆಗಳನ್ನು ಬಳಸಿ. ಅಲ್ಲಿ ಲೈಟ್ ಕಲರ್ಸ್ ಆದಷ್ಟು ಅಟ್ರ್ಯಾಕ್ಟಿವ್ ಆಗಿರಬೇಕು. ಲೈಟ್ ಪಿಂಕು ಈ ಥರ ಕಲರ್ಸ್ನ ಬಳಸಬೇಕು ನಾವು ಮಲಗೋ ಕೋಣೆಯಲ್ಲಿ. ಓಕೆನಾ. ಮನೆ ದೇವಸ್ಥಾನಕ್ಕಾಗಿ ವಾಸ್ತು. ಪೂಜಾ ಕೊಠಡಿಯ ವಾಸ್ತುವು ಸೂಚಿಸುತ್ತದೆ ಈಶಾನ್ಯ ಮೂಲೆಯು ಅತ್ಯಂತ ಮಂಗಳಕರವಾಗಿದೆ. ಪ್ರಾರ್ಥನೆ ಮಾಡುವಾಗ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ. ನಮ್ಮ ಕೆಲವೊಂದು ಮನೆಗಳಲ್ಲಿ ಈಶಾನ್ಯಕ್ಕೆ ನಾವು ದೇವರನ್ನ ಇಟ್ಕೊಳ್ಳೋಕ್ಕಾಗುತ್ತೆ. ಕೆಲವರು ಬಾಡಿಗೆ ಮನೆಗಳಲ್ಲಿ ಇರ್ತಾರೆ, ಅಂಥವ್ರಿಗೆ ದೇವ್ರ ಕೋಣೆನೇ ಇರೋದಿಲ್ಲ. ಅಂಥವರು ಪೂಜೆ ಮಾಡುವಾಗ ಪ್ರಾರ್ಥನೆ ಮಾಡುವಾಗ ಪೂರ್ವ ದಿಕ್ಕಕ್ಕೆ ಮುಖ ಮಾಡಬೇಕು ಅಥವಾ ಉತ್ತರ ದಿಕ್ಕಕ್ಕೆ ಕೂತ್ಕೊಂಡು ಅವರು ಮುಖ ಮಾಡಿ ಪ್ರಾರ್ಥನೆಯನ್ನು, ಅವ್ರ ಸಂಕಲ್ಪವನ್ನು ದೇವ್ರ ಮುಂದ್ಗಡೆ ಹೇಳ್ಕೊಬೇಕು. ಪ್ರದೇಶವನ್ನು ಯಾವಾಗಲೂ ಆ ದೇವ್ರ ಮನೆಯನ್ನು ನಾವು ಎಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವೋ ಅದು ಯಾವಾಗಲೂ ಸ್ವಚ್ಛವಾಗಿ ಮತ್ತು ಶಾಂತಿಯುತವಾಗಿ ಇರಿಸ್ಕೋಬೇಕು. ಹತ್ತಿರದ ಸ್ನಾನಗೃಹಗಳು ಅಥವಾ ಸಂಗ್ರಹಣೆಯನ್ನು ತಪ್ಪಿಸಿ. ಅಂದರೆ ನಿಯರ್ ಬೈ ನಮಗೆ ದೇವರ ಮನೆ ಅನ್ನೋದನ್ನು ಅರೇಂಜ್ ಮಾಡ್ಕೊಂಡಿರ್ತೀವಲ್ಲ, ಅಂಥ ಕಡೆ ನಾವು ಈ ಟಾಯ್ಲೆಟ್ಸ್ನಾಗ್ಬೋದು, ಸ್ನಾನ ಮಾಡೋ ಜಾಗ ಅನ್ನೋದು ಅದು ನಿಯರ್ ಬೈ ಇರದಿರ ನೋಡ್ಕೊಬೇಕು. ಮತ್ತು ಈಗ ಸ್ನಾನಗೃಹ ಮತ್ತು ಶೌಚಾಲಯ ವಾಸ್ತು. ಸ್ನಾನಗೃಹಕ್ಕೆ ವಾಸ್ತು ಪ್ರಕಾರ ಸರಿಯಾದ ನಿಯೋಜನೆ ಏನು ಅಂದರೆ ಉತ್ತರ ಅಥವಾ ವಾಯುವ್ಯ ಪ್ರದೇಶಗಳಲ್ಲಿ ಸ್ಥಾಪಿಸಿ. ಇವೆಲ್ಲ ಆಲ್ರೆಡಿ ಮಾಡಿರ್ತಾರೆ ಮೇಡಮ್, ನಾವು ಜಸ್ಟ್ ಬಾಡಿಗೆಗೆ ಬಂದಿರ್ತೀವಿ ಅಂದಿರೋರು ಈ ಪೇಂಟ್ನ ತಗೊಳ್ಳಿ, ಇಂಥ ಪಾಯಿಂಟ್ಸ್ನ ತಗೊಳ್ಳಿ. ನೀವು ಈ ಇಂಡೋರ್ ಪ್ಲಾಂಟ್ಸ್ ಆಗ್ಬೋದು, ಪೇಂಟ್ ಕಲರ್ಸ್ ಆಗ್ಬೋದು, ಇದನ್ನು ಚೂಸ್ ಮಾಡ್ಕೊಳ್ಳಿ. ಓಕೆನಾ. ಟಾಯ್ಲೆಟ್ ಸೀಟ್ ಉತ್ತರ ಅಥವಾ ದಕ್ಷಿಣಕ್ಕೆ ಮುಖ ಮಾಡಬೇಕು. ಉತ್ತರ ಅಥವಾ ಪೂರ್ವ ಗೋಡೆಗಳ ಮೇಲೆ ಕನ್ನಡಿಗಳನ್ನು ಇರಿಸಿ. ನಾವು ಉತ್ತರ ಅಥವಾ ಪೂರ್ವ ಗೋಡೆಗಳ ಮೇಲೆ ಕನ್ನಡಿಗಳನ್ನು ಇರಿಸ್ಕೋಬೇಕು. ಯಾಕಂದರೆ ಅದು ವಾಸ್ತು ಪ್ರಕಾರ ಇಲ್ಲಿ ಪಾಸಿಟಿವ್ ಎನರ್ಜಿ ಕೊಡುತ್ತೆ, ನೆಗೆಟಿವ್ ಎನರ್ಜಿ ಅನ್ನೋದನ್ನ ಅವಾಯ್ಡ್ ಮಾಡುತ್ತೆ. ಬಳಕೆಯಲ್ಲಿದ್ದಾಗ ಬಾಗಿಲುಗಳನ್ನು ಮುಚ್ಚಿಬಿಡಬೇಕು. ಇದು ಮೇಯ್ನ್ ಟಿಪ್ ಅಂದರೆ ಮೇಯ್ನ್ ಟಿಪ್ಪು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಶೌಚಾಲಯ ಆಗ್ಬೋದು, ಸ್ನಾನ ಗದಿಗಳಾಗ್ಬೋದು, ನಾವು ಸ್ನಾನ ಮಾಡೋ ಒಂದು ರೂಮುಗಳಾಗ್ಬೋದು, ನಮ್ಮ ಕೆಲಸ ಮುಗಿತಾ ಡೋರ್ನ ಬಂದ್ ಮಾಡಬೇಕು. ಕೆಲವರು ಓಪನ್ ಆಗಿ ಇಟ್ಬಿಟ್ಟಿರ್ತಾರೆ ಸ್ಮೆಲ್ ಅವಾಯ್ಡ್ ಆಗೋಕ್ಕೆ ಅಥವಾ ಗಾಳಿ ಆಡಲಿ ಅನ್ನೋದಕ್ಕೆ. ಈ ಒಂದು ಕೆಲಸಕ್ಕೋಸ್ಕರ ಅದನ್ನು ಡೋರ್ನ ಓಪನ್ ಮಾಡಿ ಇಟ್ಟಿರ್ತಾರೆ. ಆ ರೀತಿ ಮಾಡಬಾರ್ದು. ಅಲ್ಲಿ ಕೆಲಸ ಮುಗಿದಿದೆ ಅಂದ ತಕ್ಷಣ ಆ ಒಂದು ಡೋರ್ನ ಕ್ಲೋಸ್ ಮಾಡಬೇಕು. ಇಲ್ಲ ಅಂದರೆ ನೆಗೆಟಿವ್ ಎನರ್ಜಿ ಅನ್ನೋದು ಗ್ಯಾದರ್ ಆಗುತ್ತೆ. ಜೊತೆಗೆ ಇಲ್ಲಿ ಇನ್ನೊಂದು ಹೇಳಲೇಬೇಕಾದ ಒಂದು ಟಿಪ್, ಇಲ್ಲಿ ಶೌಚಾಲಯ ವಿಷಯಕ್ಕೆ ಬಂದಿರೋದ್ರಿಂದ ಸ್ನಾನಗೃಹ ಆಗಲಿ ಶೌಚಾಲಯ ಆಗಲಿ, ನೀವು ಬುಧವಾರ ಅಥವಾ ಶನಿವಾರ ಒಂದು ಮ್ಯಾಚ್ ಬಾಕ್ಸ್ ತಗೊಂಡೋಗಿ ಅದರ ಒಳಗಡೆ ಸುಮ್ಮನೆ ಒಂದು ಸ್ಟಿಕ್ನ ಹಿಂಗೆ ತೆಗೆದು ಗೀಚ್ಬಿಟ್ಟು ಮತ್ತು ಅದನ್ನು ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಆರದ ಮೇಲೆ. ಓಕೆ. ಈ ಒಂದು ಸಣ್ಣ ಕೆಲಸ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ಅವಾಯ್ಡ್ ಆಗುತ್ತೆ, ನಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಈ ಒಂದು ಸಣ್ಣ ಟಿಪ್ ಮಾಡೋದ್ರಿಂದ ನಿಮಗೆ ಇಲ್ಲಿ ಶನಿ ಪ್ರಭಾವ ಕಡಿಮೆ ಆಗುತ್ತೆ. ನಕಾರಾತ್ಮಕ ಶಕ್ತಿ ಇದ್ದರೆ
ಬುಧಗ್ರಹ ಪ್ರಭಾವನೂ ಕಡಿಮೆ ಆಗುತ್ತೆ. ನಮಗೆ ನಕಾರಾತ್ಮಕ ಶಕ್ತಿ ಏನಾರೇ ಕೊಡ್ತಾ ಇದೆ ಅಂದರೆ ಮಂಗಳ ಪ್ರಭಾವನೂ ನಿಮ್ಮ ಮೇಲೆ ಚೆನ್ನಾಗಿರುತ್ತೆ. ವಾಸ್ತು ಮೂಲಕ ಬಣ್ಣದ ಆಯ್ಕೆ, ಮನೆಗಾಗಿ ವಾಸ್ತುಶಾಸ್ತ್ರದ ಬಣ್ಣಗಳು ಸೇರಿವೆ. ಲಿವಿಂಗ್ ರೂಮ್ ತಿಳಿ ನೀಲಿ ಹಳದಿ, ನಾನು ಹೇಳಿದ್ನಲ್ಲ ಲೈಟ್ ಬ್ಲೂ ಆರ್ ಯೆಲ್ಲೋ ಕಲರ್ನ ನೀವು ಲಿವಿಂಗ್ ರೂಮಲ್ಲಿ ಹಾಕ್ಕೋಬೇಕಾಗುತ್ತೆ. ಮಲಗುವ ಕೋಣೆ ಮೃದುವಾದ ಗುಲಾಬಿ, ಹೇಳಿದ್ನಲ್ಲ ಆವಾಗಲೇ ಲೈಟ್ ಪಿಂಕ್ ಅಥವಾ ನೀಲಿ ಹಸಿರು, ಬ್ಲೂ ಆರ್ ಗ್ರೀನ್ ಹಾಕ್ಕೋಬೋದು. ಅಧ್ಯಯನ ಅಂದರೆ ನೀವು ಬಿಳಿ ತಿಳಿ ಬೂದು ಈ ಕಲರ್ನ ಅಧ್ಯಯನ ರೂಮ್ದಲ್ಲಿ, ನಾವು ದೇವ್ರ ಮನೆ ಆಗ್ಬೋದು, ನಾವು ಒಂದು ಏನಾರೇ ಒಂದು ಬುಕ್ಸ್ನ ಓದೋ ಒಂದು ರೂಮ್ ಆಗ್ಬೋದು, ಈ ಒಂದು ಕಲರ್ಸ್ನ ಚೂಸ್ ಮಾಡ್ಕೊಳ್ಳಿ. ಊಟದ ಕೋಣೆ ನಮಗೆಲ್ಲ ಒಂದೇ ಕಡೆ ಇದೆ ಮೇಡಮ್ ಅಂದರೆ ಲಿವಿಂಗ್ ರೂಮಲ್ಲಿ ಬೆಸ್ಟ್ ನೀವು ಲೈಟ್ ಬ್ಲೂ ಹಳದಿ ಕಲರ್ ಹಾಕ್ಕೋಬೋದು. ಊಟದ ಕೋಣೆ ಬಿಳಿ ಅಥವಾ ಕೆನೆ ಕಲರು, ಒಂದು ಕ್ರೀಮಿಶ್ ಕಲರ್ ಬರುತ್ತಲ್ವ ಅಂಥದ್ದು. ಹೆಚ್ಚಿನ ಸ್ಥಳಗಳಲ್ಲಿ ಗಾಢ ಬಣ್ಣಗಳನ್ನು ತಪ್ಪಿಸಿ, ಅಂದರೆ ಡಾರ್ಕ್ ಕಲರ್ಸ್ನ ಅವಾಯ್ಡ್ ಮಾಡಬೇಕು ನಾವು ಆದಷ್ಟು. ಯಾಕಂದರೆ ಅಲ್ಲಿ ನೆಗೆಟಿವ್ ಎನರ್ಜಿ ಕತ್ಲಾಗುತ್ತಲ್ವ, ನಾವೊಂದು ಡಾರ್ಕ್ ಕಲರ್ಸ್ ಹಾಕೋಷ್ಟಿಗೆ ಅಲ್ಲಿ ಕತ್ಲು ರಿಫ್ಲೆಕ್ಟ್ ಆಗುತ್ತೆ. ಸೊ ಹಾಗಾಗಿ ನೆಗೆಟಿವ್ ಎನರ್ಜಿ ಅನ್ನೋದು ಗ್ಯಾದರ್ ಆಗೋಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಲೈಟ್ ಕಲರ್ಸ್ನ ಬಳಸಬೇಕು. ಮತ್ತು ಮಕ್ಕಳ ವಿಷಯಕ್ಕೆ ಬರೋಣ. ಇಲ್ಲಿ ಮಕ್ಕಳ ಕೊಠಡಿ ವಾಸ್ತು, ಮಕ್ಕಳ ಕೋಣೆಗೆ ಈ ವಾಸ್ತು ಸಲಹೆಗಳೊಂದಿಗೆ ನಿಮ್ಮ ಮಕ್ಕಳ ಬೆಳವಣಿಗೆಯನ್ನು ಬೆಂಬಲಿಸಬೇಕು. ಅಂದರೆ ಅವ್ರಿಗೆ ಏನು ಇಷ್ಟನೋ, ನಾನು ಇದಕ್ಕೆ ಮೊದಲೇ ಶೇರ್ ಮಾಡಿದ್ದೀನಲ್ಲ ಮಕ್ಕಳ ವಿಡಿಯೋಗಳಲ್ಲಿ, ಅವರು ಒಂದು ಅನಿಸಿಕೆಗಳನ್ನ ತಿಳ್ಕೊತಾ ಇರಬೇಕು, ಅವ್ರ ಗುರಿ ಏನು ಅಂತ ತಿಳ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರಬೇಕು, ಯಾವಾಗಲೂ ಮೋಟಿವೇಟ್ ಮಾಡ್ತಾ ಇರಬೇಕು, ಅವನ್ನ ಹತ್ತಿರಕ್ಕೆ ಒಂದು ಫ್ರೆಂಡ್ ಥರ ಟ್ರೀಟ್ ಮಾಡ್ತಾ ಇರಬೇಕು. ಜೊತೆಗೆ ಅವರಿಗೆ ಇದು ಹೇಳ್ಕೊಡ್ಬೇಕು, ಯಾವುದನ್ನ ಒಂದು ವಸ್ತು ತೆಗೆದ್ರೆ ಅದನ್ನಲ್ಲೇ ಇಡಬೇಕು ಅನ್ನೋದನ್ನು ನಾವು ಈಗಲಿಂದ ಅವ್ರಿಗೆ ರೂಢಿ ಮಾಡಬೇಕು. ಯಾಕೆಂದರೆ ವಾಸ್ತು ಏರುಪೇರು ಅನ್ನೋದು ಮಕ್ಕಳಿಂದ ಕೂಡ, ಈ ಒಂದು ವಸ್ತು ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಯಿತು ಅಂದರೆ ಅಲ್ಲಿ ವಾಸ್ತು ಇಂಬ್ಯಾಲೆನ್ಸ್ ಆಗುತ್ತೆ. ನೈಋತ್ಯ ದಿಕ್ಕು ಸೂಕ್ತವಾಗಿದೆ. ಏನಕ್ಕೆ? ಮಕ್ಕಳ ಒಂದು ಕೋಣೆ ಹಾಸಿಗೆ ತಲೆ ದಕ್ಷಿಣ ಅಥವಾ ಪೂರ್ವಕ್ಕೆ ನಾವು ತೋರಿಸಬೇಕು. ಅಂದರೆ ಹಾಸಿಗೆಯ ಮೇಲೆ ತಲೆ ಯಾವ ಕಡೆ ಇಡೋದು ಅನ್ನೋದನ್ನು ಇಲ್ಲಿ ನಾನು ಈ ವಿಡಿಯೋನಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಮತ್ತೆ ಕಾಮೆಂಟ್ ಮಾಡ್ಬೋದು. ತುಂಬ ವಾಸ್ತು ಟಿಪ್ಸ್ ಈ ಒಂದು ವಿಡಿಯೋನಲ್ಲೇ ಶೇರ್ ಮಾಡ್ತಿದ್ದೀನಿ. ಪೂರ್ತಿ ವಿಡಿಯೋ ಸ್ಕಿಪ್ ಮಾಡದೆ ನೀವು ನೋಡಿದ್ರೆ ನಿಮಗೆ ಎಲ್ಲ ಸೆಟಪ್ ಆಗುತ್ತೆ. ಮನೆಯಲ್ಲಿ ನೆಮ್ಮದಿಯುತವಾದ ವಾತಾವರಣಕ್ಕೆ ಏನೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೋಬೋದು ಅನ್ನೋದು ನೀವು ಇಲ್ಲಿ ನೋಡ್ಬೋದು. ಪೂರ್ವ ಅಥವಾ ಉತ್ತರದಲ್ಲಿ ಅಧ್ಯಯನ ಕೋಷ್ಟಕ, ಅಂದರೆ ಅಧ್ಯಯನ ಮಾಡೋದಕ್ಕೆ, ನೀವು ಒಂದು ಪ್ರಾರ್ಥನೆ ಮಾಡೋದಕ್ಕೆ ಇಲ್ಲಿ ಏರ್ಪಾಟ್ ಮಾಡ್ಕೋಬೋದು. ಇಲ್ಲಿ ಪ್ರಕಾಶಮಾನವಾದ ಹರ್ಷಚಿತ್ತದಿಂದ ಬಣ್ಣಗಳನ್ನು ಬಳಸಿ, ತುಂಬ ಚೆನ್ನಾಗಿರಬೇಕು, ಅಟ್ರಾಕ್ಟಿವ್ ಆಗಿರಬೇಕು ಅದು. ಊಟದ ಪ್ರದೇಶದ ವ್ಯವಸ್ಥೆಗಳು, ಈ ಊಟದ ಕೋಣೆಯ ವಾಸ್ತು ಸಲಹೆಗಳನ್ನು ಅನುಸರಿಸಿ. ಊಟ ಮಾಡುವಾಗ ಪೂರ್ವ ಅಥವಾ ಪಶ್ಚಿಮ ಅಥವಾ ಉತ್ತರಕ್ಕೆ ಮುಖ ಮಾಡಬೇಕು. ಇನ್ನೊಂದು ಡೈರೆಕ್ಷನ್ ಮಾತ್ರ ಕೂತ್ಕೋಬಾರ್ದು, ದಕ್ಷಿಣಕ್ಕೆ. ಯಾಕಂದರೆ ದಕ್ಷಿಣಕ್ಕೆ ನಾವು ಏನಾರೇ ನಮಗೆ ಎಂಡ್ ಮಾಡಬೇಕು ಅಂದರೆ, ಈ ಕೆಲಸ ನಮಗೆ ಇನ್ನು ಎಂಡ್ ಮಾಡಬೇಕು ಅಂದರೆ ಮಾತ್ರ ದಕ್ಷಿಣಕ್ಕೆ ಮುಖ ಮಾಡಿ ವ್ಯವಹಾರ ಮಾಡಬೇಕು, ಅದು ಯಾವುದೇ ಆಗಿರ್ಬೋದು. ಸೊ ಹಾಗಾಗಿ ನಾವು ಇರೋ ಪೂರ್ತಿ ಕಾಲ ನಾವು ಊಟವನ್ನು ಮಾಡಲೇಬೇಕಲ್ವ. ನಮಗೆ ಪದೇ ಊಟ ಸಿಗಬೇಕು ಅಂದರೆ ನೀವು ಪೂರ್ವಕ್ಕೆ ಮುಖ ಮಾಡಬೇಕು, ಅಥವಾ ಪಶ್ಚಿಮಕ್ಕೆ ಊಟ ಮಾಡಬೇಕು, ಅಥವಾ ಉತ್ತರಕ್ಕೆ ಮುಖ ಮಾಡಬೇಕು. ಅಪ್ಪಿತಪ್ಪಿ ದಕ್ಷಿಣಕ್ಕೆ ಮುಖ ಮಾಡಿ ಊಟವನ್ನು ಮಾಡಬಾರದು. ಡೈನಿಂಗ್ ಟೇಬಲ್ ಸ್ವಚ್ಛವಾಗಿ ಇಟ್ಕೋಬೇಕು. ಯಾವಾಗಲೂ ಅಲ್ಲಿ ತಿನುಬಂಡಾರಗಳು ಇಟ್ಟಿರ್ತೀವಲ್ಲ, ಊಟ ಮುಗಿದ ತಕ್ಷಣ ಅದನ್ನು ಸ್ವಚ್ಛ ಮಾಡ್ಕೊಬೇಕು. ನಾವು ಡೈನಿಂಗ್ ಟೇಬಲ್ ಇಲ್ಲ ಕೆಳಗಡೆನೇ ತಿನ್ನೋದು ಅಂದರೂ ಪರವಾಗಿಲ್ಲ, ಊಟ ಮುಗಿದ ತಕ್ಷಣ ಅಲ್ಲಿ ಒಂದು ತ್ಯಾವದ ಬಟ್ಟೆ ಹಾಕಿಬಿಟ್ಟು ನೀಟಾಗಿ ಒರೆಸಿ ಸ್ವಚ್ಛತೆಯನ್ನು ನೀವು ನೋಡ್ಕೊತಾ ಇರಬೇಕು. ನಕಾರಾತ್ಮಕತೆಗಾಗಿ ತಾಜಾ ಹೂವುಗಳನ್ನು, ಅಂದರೆ ನಕಾರಾತ್ಮಕ ಶಕ್ತಿ ನಮಗೆ ಇಲ್ಲಿ ಬರದಿರ ತಾಜಾ ಹೂವುಗಳು ಯಾವಾಗಲೂ ನಾವು ಮನೆಯಲ್ಲಿ ಗ್ಯಾದರ್ ಮಾಡಿ ಇಟ್ಕೋಬೇಕು. ಉತ್ತರ ಕಡೆಗೆ ಒಂದು ನೀರಿನ ಬೌಲ್ ಆಗ್ಬೋದು, ಒಂದು ಬೌಲಲ್ಲಿ ನೀವು ಗುಲಾಬಿ ಸುವಾಸನೆ ಭರಿತವಾದ ಫ್ಲವರ್ಗಳನ್ನ ಅದರಲ್ಲಿ ಹಾಕಿಬಿಟ್ಟು ಅಟ್ರ್ಯಾಕ್ಟ್ ಮಾಡ್ಬೋದು. ಅಲ್ಲಿ ನಕಾರಾತ್ಮಕ ಶಕ್ತಿ ಅನ್ನೋದು ಬರೋದಿಲ್ಲ, ಸಕಾರಾತ್ಮಕ ಶಕ್ತಿ ತಾಜಾ ಹೂವುಗಳೊಂದಿಗೆ ಬರುತ್ತೆ. ಮುರಿದ ಪಾತ್ರೆಗಳನ್ನು ತಪ್ಪಿಸಿ, ಅಂದರೆ ಒಂದು ಸೌಟ್ ಆಗ್ಬೋದು, ಒಂದು ಸ್ವಲ್ಪ ಓಟೋಗಿರುತ್ತೆ, ಅಥವಾ ಪ್ಲೇಟು, ಇಂಥವೆಲ್ಲ ಮುರಿದಿರೋ, ನಾನು ಇದುವರೆಗೆ ಹೇಳಿದ್ದೀನಿ ನಿಮಗೆ, ನೆಗೆಟಿವ್ ಎನರ್ಜಿ ಎಲ್ಲ ಅವಾಯ್ಡ್ ಮಾಡಬೇಕಂದ್ರೆ ಮುರಿದೋಗಿರೋ ಸೌಟುಗಳು, ಪ್ಲೇಟ್ಗಳು, ಕ್ರ್ಯಾಕ್ಸ್ ಬಿದ್ದಿರೋ ಅಂಥವು, ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಅಡುಗೆ ಮನೆ ವಿಷಯಕ್ಕೆ ಬಂದರೆ ಮೆಟ್ಟಿಲುಗಳ ದಿಕ್ಕಿನ ಮಾರ್ಗಸೂಚಿಗಳು, ಸರಿಯಾದ ಶಕ್ತಿಯ ಹರಿವಿಗೆ, ಅಂದರೆ ಪ್ರದಕ್ಷಿಣಾಕಾರವಾಗಿ ಮೆಟ್ಟಿಲುಗಳನ್ನು ನಿರ್ಮಿಸಿ. ನಾವು ದೇವಸ್ಥಾನಕ್ಕೆ ಹೋದರೆ ಪ್ರದಕ್ಷಿಣಾಗ್ಲಿ ಯಾವ ರೀತಿ ಇರ್ತದೋ ನಮ್ಮ ಮನೆಯೂ ನಮಗೆ ದೇವಾಲಯದ ಸಮಾನ ಅಲ್ವಾ. ಪ್ರದಕ್ಷಿಣಾಕಾರವಾಗಿ ಮೆಟ್ಟಿಲುಗಳನ್ನ ಇಲ್ಲಿ ನಿರ್ಮಿಸ್ಕೋಬೇಕು. ಸ್ವಂತ ಮನೆಯವರಾದರೆ, ಬಾಡಿಗೆ ಮನೆಯವರಾದರೆ ಅಲ್ಲಿ ಏನಿದೆಯೋ ಅದರಲ್ಲಿ ನೀವು ಯಾವುದನ್ನು ಚೇಂಜ್ ಮಾಡ್ಕೋಬೋದೋ ಅದನ್ನು ಚೇಂಜ್ ಮಾಡಿಕೊಂಡು ನೀವು
ನೀವು ವಾಸ ಮಾಡೋದನ್ನು ನೋಡ್ಕೊಬೇಕು. ಒಳಗಡೆ ಇರೋವಂಥ ವಾತಾವರಣನ ನೀವು ಬದಲಾಯಿಸ್ಕೋಬೋದು. ಇಲ್ಲಿ ದಿಕ್ಕು ವಿಷಯಕ್ಕೆ ಬಂದರೆ ಉತ್ತರದಿಂದ ದಕ್ಷಿಣಕ್ಕೆ ಅಥವಾ ಪೂರ್ವದಿಂದ ಪಶ್ಚಿಮಕ್ಕೆ ತಿಳಿ ಬಣ್ಣಗಳನ್ನು ಬಳಸಬೇಕು. ಸರಿನಾ? ಮೆಟ್ಲುಗಳು ಪ್ರದಕ್ಷಿಣೆ ದಿಕ್ಕು ವೈಸ್ ಅರೇಂಜ್ ಮಾಡ್ಕೋಬೇಕು. ಜೊತೆಗೆ ಉತ್ತರದಿಂದ ದಕ್ಷಿಣಕ್ಕಾಗ್ಬೋದು ಅಥವಾ ಪೂರ್ವದಿಂದ ಪಶ್ಚಿಮಕ್ಕಾಗ್ಬೋದು. ಬಣ್ಣ ಬಳಸೋದು ಬಂದು ತಿಳಿ ಬಣ್ಣಗಳನ್ನ ಚೂಸ್ ಮಾಡ್ಕೋಬೇಕು ಆ ಒಂದು ಮೆಟ್ಲುಗಳಿಗೆ ಹಾಕೋದಾದರೆ. ಬೆಸ ಸಂಖ್ಯೆಯ ಹಂತಗಳನ್ನು ನಿರ್ವಹಿಸಬೇಕು. ಅಂದರೆ ಯಾವಾಗಲೂ ಇಲ್ಲಿ ಸ್ಟೆಪ್ಸ್ ಅನ್ನೋದು ಸರಿ ಸಂಖ್ಯೆ ಅನ್ನೋದು ನಮಗೆ ಬರಬಾರ್ದು, ಅಂದರೆ ಈಕ್ವಲ್ ಆಗಿ ಬರಬಾರ್ದು, ಬೆಸ ಸಂಖ್ಯೆಯಾಗಿ ಇರಬೇಕು ಅಲ್ವಾ. ಎಕ್ಸಾಂಪಲ್ಗೆ ಈಗ ಚಿಕ್ಕ ಸ್ಟೆಪ್ಸ್ ಇಟ್ಕೊಂಡಿರ್ತೀರ ಅಂದರೆ 3 ಬರಬೇಕು ಅಥವಾ 5 ಬರಬೇಕು, ಈ ರೀತಿ ಬರೋ ಥರ ನೋಡ್ಕೊಬೇಕು. 2, 4, 6 ಈ ರೀತಿ ಬರದಿರ ನೋಡ್ಕೊಬೇಕು ಮೆಟ್ಲುಗಳ ವಿಷಯದಲ್ಲಿ. ಮತ್ತು ವಾಸ್ತು ಸಲಹೆಗಳನ್ನು ಕಾರ್ಯಗತಗೊಳಿಸಲು ಸರಳ ಮಾರ್ಗಗಳು. ಮನೆಗಾಗಿ ಈ ಮೂಲ ವಾಸ್ತುಶಾಸ್ತ್ರ ಸಲಹೆಗಳೊಂದಿಗೆ ನೀವು ಯಾವಾಗಲೂ ಶಾಸ್ತ್ರವನ್ನು ನೋಡಿಬಿಟ್ಟು ಪ್ರಾರಂಭಿಸಬೇಕು ಅಲ್ವಾ. ನಿಯಮಿತವಾಗಿ ಈ ನಿಯಮಗಳನ್ನೆಲ್ಲ ಸರಿಯಾದ ಬೆಳಕು ಬೀಳೋ ಥರ, ನಮಗೆ ಬೆಳಗ್ಗೆ ಆದ ತಕ್ಷಣ ಒಳ್ಳೆ ಬೆಳಕು ಬರಬೇಕು. ಒಳಾಂಗಣ ಸಸ್ಯಗಳ ಯೋಜನೆ ಅಂದರೆ ನಮಗೆ ಇಂಡೋರ್ ಪ್ಲ್ಯಾಂಟ್ಸ್ನ ಚೆನ್ನಾಗಿ ಇಟ್ಕೊಳ್ಳೋದು, ತಿಳಿ ಬಣ್ಣದ ಯೋಜನೆಗಳು, ಮನೆಯಲ್ಲಿ ಇವೆಲ್ಲ ನೋಡಿಕೊಂಡ್ರೆ ಬೆಳಗ್ಗೆ ವಾತಾಯನ, ಶಾಂತಿಯುತ ವಾತಾವರಣ, ತೀರ್ಮಾನ, ಇವೆಲ್ಲ ನಾವು ಆಯಾಪಾಯಗಳೆಲ್ಲ ನೀಟಾಗಿ ನೋಡಿಕೊಂಡ್ರೆ, ನಿಯಮಿತ ಡಿಕ್ಲಟರಿಂಗ್ ಇವೆಲ್ಲ ನೋಡಿಕೊಂಡ್ರೆ ಮನೆಯಲ್ಲಿ ನಮಗೆ ಇರೋ ನೆಗೆಟಿವ್ ಎನರ್ಜಿ ಅನ್ನೋದು ಶಾಶ್ವತವಾಗಿ ಅವಾಯ್ಡ್ ಆಗುತ್ತೆ. ಮನೆಗಾಗಿ ಈ ಟಾಪ್ 10 ವಾಸ್ತು ಸಲಹೆಗಳನ್ನು ಕಾರ್ಯಗತಗೊಳಿಸುವುದರಿಂದ ನಿಮ್ಮ ವಾಸದ ಸ್ಥಳದ ಶಕ್ತಿಯನ್ನು ಗಣನೀಯವಾಗಿ ಸುಧಾರಿಸಬಹುದು. ನೆನಪಿಡಿ, ಹೊಸ ಮನೆಗೆ ವಾಸ್ತು ಸಲಹೆಗಳನ್ನು ಅನುಸರಿಸುವಾಗ ನಿಮ್ಮ ಮನೆಯ ರಚನೆ ಮತ್ತು ಕುಟುಂಬದ ಅಗತ್ಯಗಳಿಗೆ ಸರಿಹೊಂದುವಂತೆ ಈ ಮಾರ್ಗಸೂಚಿಗಳನ್ನು ಅಳವಡಿಸ್ಕೊಳ್ಬೇಕು. ಅಂದರೆ ಆ ಒಂದು ವ್ಯಕ್ತಿ ಹೆಸರಿಗೆ ಯಾವ ರೀತಿ ಇರುತ್ತೋ ಅದನ್ನು ಅನುಗುಣವಾಗಿ ಮಾಡ್ಕೊಬೇಕು. ಮತ್ತು ನಾವು ಈಗ ಬಾಡಿಗೆ ಮನೆಯಲ್ಲಿ ಇದ್ದೀವಿ ಅಂದರೆ ಈಗ ಹೇಳಿದ್ನಲ್ಲ, ಬಣ್ಣದ ವಿಷಯಗಳು, ಅರೇಂಜ್ಮೆಂಟ್ಸ್ ಮಾತ್ರ ನೀವು ಮಾಡ್ಕೊಳ್ಳಿ. ಮನೆಗಾಗಿ ಈ ವಾಸ್ತುಶಾಸ್ತ್ರದ ಸಲಹೆಗಳನ್ನು ಆಧರಿಸಿ ಸಣ್ಣ ಬದಲಾವಣೆಗಳು ಸಹ ನಿಮ್ಮ ಮನೆಯ ವಾತಾವರಣ ಮತ್ತು ನಿಮ್ಮ ಕುಟುಂಬದ ಯೋಗಕ್ಷೇಮದಲ್ಲಿ ಗಮನಾರ್ಹ ಸುಧಾರಣೆಗಳನ್ನು ರಚಿಸ್ಕೋಬಹುದು. ನಾವು ಚೇಂಜಸ್ ಅನ್ನೋದು ನಾವು ಮಾಡ್ಕೊಬೇಕು. ಎಲ್ಲ ಅಚ್ಚುಕಟ್ಟಾಗಿ ಯಾವಾಗಲೂ ಇರೋದಿಲ್ಲ, ನಾವು ಅದನ್ನು ಅಚ್ಚುಕಟ್ಟಾಗಿ ಅರೇಂಜ್ ಮಾಡ್ಕೊಬೇಕು. ಈಗ ಬಾಡಿಗೆ ಮನೆಯಲ್ಲಿರೋರಿಗೂ ಅಷ್ಟೇ ಮತ್ತೆ ಹೇಳ್ತಿದ್ದೀನಿ, ಸ್ವಚ್ಛತೆ ಅನ್ನೋದು ತುಂಬ ಇಂಪಾರ್ಟೆಂಟು. ಆವಾಗ ನಕಾರಾತ್ಮಕ ಶಕ್ತಿಗೆ ಅಲ್ಲಿ ಸ್ಥಾನ ಇರೋದಿಲ್ಲ. ಜೊತೆಗೆ ಕಿರುಕುಳಗಳು, ಗಲಾಟೆಗಳು ಇವೆಲ್ಲವೂ ಇರೋದಿಲ್ಲ. ಮತ್ತು ಸ್ಕ್ರೀನ್ಗಳ ವಿಷಯಕ್ಕೆ ಬಂದ್ರೂ ಅಷ್ಟೇ, ಲೈಟ್ ಪಿಂಕು ಅಥವಾ ರೆಡ್ಡಿಶ್ ಕಲರು ತುಂಬ ಅಟ್ರ್ಯಾಕ್ಟಿವ್ ಆಗಿರೋ ಅಂಥ ಸ್ಕ್ರೀನ್ಗಳನ್ನ ಹಾಕಬೇಕು. ಲೈಟ್ ಬ್ಲೂ ಆಗ್ಬೋದು, ಈ ಥರ ಒಂದು. ಆವಾಗ ಲಕ್ಷ್ಮೀ ದೇವಿಗೂ ಅಟ್ರ್ಯಾಕ್ಟ್ ಆಗುತ್ತೆ. ಜೊತೆಗೆ ಬಂದಿರೋರು 5 ನಿಮಿಷ ಕೂತ್ಕೊಬೇಕು ಅನಿಸುತ್ತೆ. ಮನೆಯಲ್ಲಿ ನಾವಿರ್ತೀವಲ್ಲ, ನಮಗೂ ಸಹ ನೆಮ್ಮದಿ ಅನ್ನೋದು ಸಿಗುತ್ತೆ. ಆ ಒಂದು ಸುತ್ತಲೂ ಇರೋ ವಾತಾವರಣನ ನಾವು ಒಂದು ಕ್ಷಣ ಹೀಗೆ ನೋಡಿದಾಗ ನೆಮ್ಮದಿನೂ ನಮಗೆ ಸಿಗುತ್ತೆ. ಇದೇ ಇವತ್ತಿನ ವಿಡಿಯೋ. ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಫುಲ್ ಡೀಟೇಲಾಗಿ ಅರ್ಥ ಆಗುತ್ತೆ. ಮನೆಯಲ್ಲಿ ಕಿರುಕುಳಗಳು ಸಹ ಯಾವ ರೀತಿ ಅವಾಯ್ಡ್ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಜೊತೆಗೆ ಭಾಗ್ಯೋದಯ ತರುವ ಮಂತ್ರವನ್ನು ಹೇಳ್ಕೊಟ್ಟಿದ್ದೀನಿ. ಈ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡ್ಬಂದರೆ ನಿಮಗೆ ಧನ ಮತ್ತು ನೆಮ್ಮದಿ, ಸಂತೋಷ, ಸಂಪತ್ತು, ಆರೋಗ್ಯ ಪ್ರತಿಯೊಂದು ಆ್ಯಡ್ ಆಗಿದೆ ಈ ಒಂದು ವಿಡಿಯೋನಲ್ಲಿ. ಸೊ ತುಂಬ ಯೂಸ್ಫುಲ್ ಮಾಹಿತಿನ ಶೇರ್ ಮಾಡಿದ್ದೀನಿ. 4 ಜನಕ್ಕಂತೂ ಶೇರ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.